ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಲಕ್ಷ ಲಕ್ಷ ಭಕ್ತರು, ದಿನಪೂರ್ತಿ ದರ್ಶನ. ಈ ಬಾರಿ ಹಾಸನಾಂಬೆ ಉತ್ಸವ ಭಕ್ತ ಸಾಗರಕ್ಕೆ ಸಾಕ್ಷಿಯಾಗಿತ್ತು. 15 ದಿನಗಳಿಂದ ನಡೆದ ಹಾಸನಾಂಬೆ ದರ್ಶನಕ್ಕೆ ಇವತ್ತು ತೆರೆ ಬಿದ್ದಿದ್ದು ದೇವಿ ಗರ್ಭಗುಡಿ ಬಂದಾಗಿದೆ. ಮಂಗಳವಾದ್ಯ ಮೊಳಗ್ತಿದೆ, ಭಕ್ತರು ಸಂತಸದಿಂದ ಕುಣಿತಿದ್ದಾರೆ. ಕೊಂಡೋತ್ಸವ, ರಥೋತ್ಸವ ಮುಗಿಯುತ್ತಿದ್ದಂತೆ ಹಾಸನಾಂಬೆಯ ಗರ್ಭಗುಡಿ ಬಾಗಿಲು ಮುಚ್ಚಿತು. ಈ ಮೂಲಕ 15 ದಿನಗಳ ಹಾಸನಾಂಬೆ ಉತ್ಸವಕ್ಕೆ ತೆರೆಬಿತ್ತು. ಹೌದು, ವೈಭವದ ಹಾಸನಾಂಬೆ ದರ್ಶನಕ್ಕೆ ಇವತ್ತು ತೆರೆಬಿತ್ತು. ಉತ್ಸವದ ಕೊನೆಯ ದಿನವಾದ ಇವತ್ತು ಕೂಡ ಬೆಳಗ್ಗೆ 7 ಗಂಟೆ ತನಕ ಭಕ್ತರು ದೇವಿ ದರ್ಶನ ಪಡೆದ್ರು. ಬಳಿಕ ಕೊಂಡೋತ್ಸವ ನಡೆಯಿತು. ಭಕ್ತರ ಜೊತೆ ಡಿಸಿ ಕೂಡ ಕೊಂಡ ಹಾಯ್ದ್ರು. ಭಕ್ತರ ದರ್ಶನ ಅಂತ್ಯವಾದ ಬಳಿಕ ಹಾಸನಾಂಬೆ ಸನ್ನಿಧಿಯಲ್ಲಿ 2.5 ಗಂಟೆಗಳ ವಿಸರ್ಜನಾ ಪೂಜೆ ನಡೆಯಿತು. ಪಂಜಿನ ಮೂಲಕ 3 ದೇವಿಯರಿಗೆ ಅಂತಿಮ ಪೂಜೆ ಸಲ್ಲಿಸಲಾಯಿತು. ಧಾರ್ಮಿಕ ಕೈಂಕರ್ಯದ ಬಳಿಕ ಮಧ್ಯಾಹ್ನ 1 ಗಂಟೆ 6 ನಿಮಿಷಕ್ಕೆ ದೀಪ ಹಚ್ಚಿ ಹೂ ಪ್ರಸಾದ ಇರಿಸಿ ಹಾಸನಾಂಬೆ ಬಾಗಿಲು ಮುಚ್ಚಿದ್ರು. ಲಕ್ಷ ಲಕ್ಷ ಭಕ್ತರು, ಗೊಂದಲ ಗಲಾಟೆ ಇಲ್ಲದ ದರ್ಶನ. ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಕಾರ್ಯಕ್ಕೆ ಮೆಚ್ಚುಗೆ. ಕಳೆದ ಬಾರಿ ಹಾಸನಾಂಬೆ ದರ್ಶನದಲ್ಲಿ ಅವಾಂತರ ಉಂಟಾಗಿತ್ತು. ವಿವಿಐಪಿಗಳ ಪ್ರವೇಶ, 10 ಪಾಸ್ಗಳಿಂದ ಸಾಮಾನ್ಯ ಭಕ್ತರು ಸಮಸ್ಯೆಗೆ ಸಿಲುಕಿದ್ರು. ಆದರೆ ಈ ಬಾರಿ ಶಿಷ್ಟಾಚಾರ ದರ್ಶನಕ್ಕೂ ನಿಯಮ ತಂದಿದ್ರು. ವಿಶೇಷ ದರ್ಶನದ ಪಾಸ್ಗಳನ್ನೇ ಬಂದ್ ಮಾಡಿದ್ರು. ಅದರಲ್ಲೂ ಸಚಿವ ಕೃಷ್ಣ ಭೈರೇಗೌಡರೇ ಮುಂದೆ ನಿಂತು ಉತ್ಸವದಲ್ಲಿ ಕೆಲಸ ಮಾಡಿದ್ರು. ಇದರಿಂದಾಗಿ 26 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸಿದ್ರು. ಎಲ್ಲಿಯೂ ಸಮಸ್ಯೆ ಆಗಲಿಲ್ಲ. ಹೀಗಾಗಿ ಸಚಿವರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಬೇರೆ ಏನ್ ಮಾಡಿದ್ರು ನನ್ಗೆ ಇವತ್ತು ಯಾವ್ದು ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಕಾರ ಟಾಯ್ಲೆಟ್ಸ್ ಕೊಟ್ಟಿದೀವಿ, 120 ಟಾಯ್ಲೆಟ್ ಹಾಕಿದ್ವಿ, ಒಳ್ಳೆ ಮೇಂಟೈನ್ ಮಾಡಿದೀವಿ, ಬ್ಯಾರಿಕೇಡಿಂಗ್ ವಾಟರ್ ಪ್ರೂಫ್ ಮಾಡಿದೀವಿ, ನಿಲ್ಲೋ ಜಾಗ, ಕೌಂಟರ್ ಬೇಕಾದ್ರೆ ಇನ್ನ ಉದ್ದ, ರಾತ್ರಿ ಅವ್ರು ಹೇಳ್ದಂಗೆ, ಗೌಡ್ರು ಹೇಳ್ದಂಗೆ ಅವರು ತಂದು ಬ್ಯಾರಿಕೇಡಿಂಗ್ ಎಕ್ಸ್ಟೆಂಡ್ ಮಾಡಿ ಜನಗಳನ್ನ ನಾವು ಬ್ಯಾರಿಕೇಡಿಂಗ್ ಒಳಗಡೆ ತಗೊಂಡ್ ಬಂದು ಲೈನ್ ಮಾಡಿಸಿದೀವಿ, ಎಲ್ಲಾ ಮಾಡಿದೀವಿ. ನೆಕ್ಸ್ಟ್ ಅಲ್ಲಿ ಹೇಗೆ ಮೂವ್ಮೆಂಟ್ ಮಾಡೋದು ಅಂತ ಒಂದ್ 2-3 ಡಿಸ್ಕಷನ್ ಆಯ್ತು. ಮಧ್ಯದಲ್ಲೇ ನಾವು ಡಿಸಿ ಅವರು, SP ಅವರು, CO, DFO ಎಲ್ಲ ಕೂತ್ಕೊಂಡು ಒಂದ್ 2-3 ಡಿಸ್ಕಷನ್ ಮಾಡಿದ್ವಿ. ಅದನ್ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕು. ಇನ್ನು ಪೊಲೀಸ್ ಸಿಬ್ಬಂದಿಯು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ರು. SP ಮೊಹಮ್ಮದ್ ಸುಜೀತಾ ಕೂಡ ಸಿಬ್ಬಂದಿ ಜೊತೆ ಗೇಟ್ ಬಳಿಯೇ ನಿಂತು ವ್ಯವಸ್ಥೆ ನೋಡಿಕೊಂಡಿದ್ರು. ಜಿಲ್ಲಾಡಳಿತದ ಸಿಬ್ಬಂದಿಯು ಹಗಲು ರಾತ್ರಿ ಶ್ರಮವಹಿಸಿದ್ದು ಉತ್ಸವ ಯಶಸ್ವಿಯಾಗಿ ನಡೆದಿದೆ. ಇನ್ನು ಮುಂದಿನ ವರ್ಷ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ 14 ದಿನ ಹಾಸನಾಂಬೆ ಉತ್ಸವ ನಡೆಯಲಿದೆ. ಮಂಜುನಾಥ್ KB, TV9 ಹಾಸನ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH